ಬೇದರ್ನ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ನ ಇನ್ಸ್ಟಾಲೇಷನ್ ಸೆರೆಮನಿ ಹಮ್ಮಿಕೊಳ್ಳಲಾಯಿತು. ಡಿಸ್ಟ್ರಿಕ್ಟ್ ಗವರ್ನರ್ RI 3160 ರೋಟೇರಿಯನ್ ಡಾಕ್ಟರ್ CA ಸಾಧು ಗೋಪಾಲಕೃಷ್ಣ ಅವರ ಸಮ್ಮುಖದಲ್ಲಿ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಬಳಿಕ ಡಿಸ್ಟ್ರಿಕ್ಟ್ ಗವರ್ನರ್ RI 3160 ರೋಟೇರಿಯನ್ ಡಾಕ್ಟರ್ CA ಸಾಧು ಗೋಪಾಲಕೃಷ್ಣ ಅವರು ಮಾತನಾಡಿ, ಹಿಂದಿನ ವರ್ಷ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ನವರ ಉತ್ತಮ ಸೇವೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ. ಈ ಬಾರಿ ರೋಟರಿ ಕ್ಲಬ್ನ ಕಲ್ಯಾಣ ಝೋನ್ ಅಂದರೆ 9 ಕ್ಲಬ್ಗಳನ್ನು ಒಳಗೊಂಡಿರುವ ಕಲ್ಯಾಣ ಝೋನ್ ಅವರು ಉತ್ತಮ ಪ್ರದರ್ಶನ ನೀಡುವಂತೆ ಸಲಹೆ ಸೂಚನೆಗಳನ್ನು ನೀಡಿದರು. ಸಮಾಜಕ್ಕೆ 100% ಕಾಂಟ್ರಿಬ್ಯೂಷನ್ ನೀಡಬೇಕು, ಹೆಚ್ಚು ಸದಸ್ಯರನ್ನ ಸಮಾಜ ಸೇವೆಗೆ ಮುಂದೆ ಬರುವಂತೆ ಮನವರಿಕೆ ಮಾಡಬೇಕು ಎಂದರು. ರೋಟರಿ ಕ್ಲಬ್ಗೆ ಇರುವ ಇನ್ನೊಂದು ಹೆಸರೇ ಸಮಾಜ ಸೇವೆಯಾಗಿದೆ. ರೋಟರಿ ಕ್ಲಬ್ನಲ್ಲಿ ಮಹಿಳೆಯರ ಪಾತ್ರ ಕೂಡ ಬಹಳಷ್ಟಿರುತ್ತದೆ. ಒಂದು ಸಮಾಜ ಸುಧಾರಣೆ ಆಗಬೇಕು ಅಂದ್ರೆ ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ. ಹಾಗಾಗಿ ಮಹಿಳೆಯರು ಸಮಾಜ ಸೇವೆ ಕಾರ್ಯಕ್ಕೆ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು. ಹುಟ್ಟು ಸಾವು ಇದನ್ನ ಯಾರಿಂದಲೂ ಕೂಡ ನಿಯಂತ್ರಿಸಲು ತಡೆಯಲು ಸಾಧ್ಯವಿಲ್ಲ. ಆದರೆ ಹುಟ್ಟು ಸಾವಿನ ಮಧ್ಯೆ ನಮ್ಮಿಂದ 10 ಜನರಿಗೆ ಅನುಕೂಲವಾಗುವಂತೆ ಕೈಲಾದಷ್ಟು ಸೇವೆ ಮಾಡಿದರೆ ಆ ಜೀವನ ಸಾರ್ಥಕ ಜೀವನವಾಗುತ್ತದೆ ಎಂದು ತಿಳಿಸಿದರು. ಈ ಕುರಿತಾಗಿ ರೋಟರಿ ಕ್ಲಬ್ ನೂತನ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ, ರೋಟರಿ ಕ್ಲಬ್ನವರಿಗೆ ಇದು ವಿಶೇಷ ದಿನ. ವರ್ಷಕ್ಕೊಮ್ಮೆ ಬರುವ ರೋಟರಿ ಇನ್ಸ್ಟಾಲೇಷನ್ ಡೇ. ಈ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಇವತ್ತಿನ ದಿವಸ ಎಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎಲ್ಲಾ ಪದಾಧಿಕಾರಿಗಳಿಗೆ ಅವರವರ ಹುದ್ದೆಯನ್ನ ಜವಾಬ್ದಾರಿಯನ್ನ ನೀಡಿ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ರೋಟರಿ ಸಂಸ್ಥೆ ಇದೊಂದು ಸಮಾಜ ಸೇವೆ ಮಾಡುವ ಸಂಸ್ಥೆಯಾಗಿದೆ. 1903ರಿಂದ ಸ್ಥಾಪಿತಗೊಂಡ ಈ ಸಂಸ್ಥೆ 114 ವರ್ಷ ಕಳೆದಿದ್ದು ಸಮಾಜ ಸೇವೆ ಮಾಡುತ್ತಾ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಸುಮಾರು 200 ದೇಶಗಳಲ್ಲಿ ಈ ಸಂಸ್ಥೆ ಸ್ಥಾಪಿತಗೊಂಡಿದ್ದು ಸದಸ್ಯತ್ವ ಹೊಂದಿದೆ. ರೋಟರಿ ಬಗ್ಗೆ ಅನೇಕ ಜನರಲ್ಲಿ ಅನೇಕ ಅಭಿಪ್ರಾಯಗಳಿರಬಹುದು. ಆದರೆ ರೋಟರಿ ಅಂದ್ರೆ ಗೆಳೆತನ, ಸಹಬಾಳ್ವೆ, ಸಮಾಜ ಸೇವೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದರು. ಈ ವರ್ಷ ಎಲ್ಲರೂ ವಿಶ್ವಾಸವಿಟ್ಟು ಕಲ್ಯಾಣ ಝೋನ್ ಅವರು ನನಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು, ನನ್ನ ಅವಧಿಯಲ್ಲಿ ಬಹಳಷ್ಟು ಸಮಾಜ ಸೇವೆ ಮಾಡಲಾಗುವುದು ಎಂದರು. ಸಮಾಜಕ್ಕೆ ಆಗುವ ಅನುಕೂಲತೆಯನ್ನ ಯೋಜನೆಗಳನ್ನ ಮಾಡಿಕೊಂಡಿದ್ದು, ಈ ಹಿಂದೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಚಂದ್ರಕಾಂತ್ ಕಡಾದಿಯವರ ಮಾರ್ಗದರ್ಶನದಲ್ಲಿ ಎಲ್ಲಾ ಪದಾಧಿಕಾರಿಗಳ ಸಹಕಾರದೊಂದಿಗೆ ಎಲ್ಲಾ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲಾಗುವುದು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ಕುರಿತಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರು ಜೊತೆಗೆ ರೋಟೇರಿಯನ್ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿ, ಸಮಾಜ ಸೇವೆಯ ಮೊದಲ ಧ್ಯೇಯದೊಂದಿಗೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸದಸ್ಯತ್ವ ಹೊಂದಿದ ರೋಟರಿ ಸಂಸ್ಥೆ ಜನಪರ, ಜೀವಪರ ಕಾಳಜಿಯುಳ್ಳ ಸಂಸ್ಥೆಯಾಗಿದೆ. ಕಳೆದ 52 ವರ್ಷಗಳಿಂದ ಬೀದರ್ನಲ್ಲಿ ರೋಟರಿ ಕ್ಲಬ್ ತನ್ನದೇ ಆದ ಸೇವೆ ಮಾಡ್ತಾ ಬಂದಿದ್ದಾರೆ. ರೋಟರಿ ವೃತ್ತ, ಬ್ರಿಮ್ಸ್ನಲ್ಲಿ ವಾಟರ್ ಫಿಲ್ಟರ್ ಅಳವಡಿಕೆ, ಶಾಲೆ ದತ್ತು ಪಡೆದು ಅದರ ಅಭಿವೃದ್ಧಿ ಮಾಡುವುದು, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬೈಸಿಕಲ್ ವಿತರಣೆ ಮಾಡುವುದು, ಪುಸ್ತಕ ವಿತರಣೆ, ಮಹಿಳೆಯರಿಗೆ ಬಟ್ಟೆ ಹೊಲಿಗೆ ಯಂತ್ರ ವಿತರಣೆ, ಹೀಗೆ ಹಲವಾರು ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದೆ. ಈಗ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ನೇಮಕರಾದ ಸೋಮಶೇಖರ್ ಪಾಟೀಲ್, ಕಾರ್ಯದರ್ಶಿ ಕೃಪಾ ಸಿಂಧು ಪಾಟೀಲ್, ಕೋಶಾಧ್ಯಕ್ಷರಾದ ಅನಿಲ್ ಮಸೋದೆ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಲಿ ಎಂದು ಶುಭ ಕೋರಿದರು. ಕೊನೆಯಲ್ಲಿ ನೂತನ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಹಾಗೂ ಕಾರ್ಯದರ್ಶಿ ಕೃಪಾ ಸಿಂಧು ವಿ ಪಾಟೀಲ್ ಹಾಗೂ ದಂಪತಿಗಳಿಗೆ ವಿಶೇಷ ರೀತಿಯಲ್ಲಿ ಬಂಧು ಮಿತ್ರರು ಹಾಗೂ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ರೋಟೇರಿಯನ್ ಮಾಣಿಕ್ ಪವಾರ್, ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ RI ಡಿಸ್ಟ್ರಿಕ್ಟ್ 3160 ರೋಟೇರಿಯನ್ ಚಿನ್ನಪ್ಪ ರೆಡ್ಡಿ, ರೋಟೇರಿಯನ್ B ಜಾಕಿರ್ ಅಹಮದ್, ರೋಟೇರಿಯನ್ B ಶಿವರಾಮಿ ರೆಡ್ಡಿ, ಶ್ರೀಮತಿ ಮಂಜುಳಾ ಮುಳ್ಗೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ IW ಡಿಸ್ಟ್ರಿಕ್ಟ್ 316, ರೋಟೇರಿಯನ್ ಸೂರ್ಯಕಾಂತ್ ಕಾಮಶೆಟ್ಟಿ, ಅಸಿಸ್ಟೆಂಟ್ ಗವರ್ನರ್ ಕಲ್ಯಾಣ್ ಝೋನ್ 2024-25, ರೋಟೇರಿಯನ್ ER ಹಾವ್ಶೆಟ್ಟಿ ಪಾಟೀಲ್, ಡಿಸ್ಟ್ರಿಕ್ಟ್ ಚೇರ್ಮನ್ ರೋಟರಿ ಲೀಡರ್ಶಿಪ್ ಇನ್ಸ್ಟಿಟ್ಯೂಟ್, ರೋಟೇರಿಯನ್ ER ಶಿವಶಂಕರ್ ಕಾಮಶೆಟ್ಟಿ, ಚೇರ್ಮನ್ ಪೋಲಿಯೋ ಅವೇರ್ನೆಸ್ ಪ್ರೋಗ್ರಾಂ ಕರ್ನಾಟಕ, ರೋಟೇರಿಯನ್ ER ರವೀಂದ್ರನಾಥ್ ಮುಳ್ಗೆ, ರೀಜನಲ್ ಕೋಆರ್ಡಿನೇಟರ್ ಝೋನ್ಸ್ 9-12, ಪಾಸ್ಟ್ ಪ್ರೆಸಿಡೆಂಟ್ 2022-23, ರೋಟೇರಿಯನ್ ER ಅನಿಲ್ ಕುಮಾರ್ ಔರಾದೆ, ಶ್ರೀಮತಿ ಸುರೇಖಾ ಶೇರಿಕಾರ್, ಪಾಸ್ಟ್ ಪ್ರೆಸಿಡೆಂಟ್. ಇನ್ನರ್ ವೀಲ್ ಕ್ಲಬ್ನ ನೂತನ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಪ್ರಭಾ, ಇನ್ನರ್ ವೀಲ್ ಕ್ಲಬ್ನ ನೂತನ ಕಾರ್ಯದರ್ಶಿ ಶೀಲಾ ಮಾಳ್ಗೆ ಸೇರಿದಂತೆ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಚಿಂತಾಮಣಿ, ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ರೋಟೇರಿಯನ್ PHF ಚಂದ್ರಕಾಂತ್ ಕಾಡಾದಿ ಅವರು ಸೇರಿದಂತೆ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
cannot do any service in better way, peacefully, happily. Yeah. Madam. Across the globe, total 37,000 clubs, the leaders will change. Similarly, your hands forward like this. See, repeat whatever I say. I tell your name. Do hereby solemnly pledge that to the best of as President and Secretary, both you tell your position of Rotary Club Bidar and support the district governor and abide by the bylaws of the Rotary International and the Rotary Club of Bidar. So you have to show your mettle in terms of all career areas like contributing to TRF or in the membership group or doing service projects and all other areas. ಎಂದು ಪರಿಗಣಿಸುತ್ತೇನೆ ಮತ್ತು ಅದನ್ನು ಗೌರವದಿಂದ ರಕ್ಷಿಸುತ್ತೇನೆ. ಉದ್ದೇಶದಿಂದ ರೋಟರಿಯ ಮಹತ್ವಾಕಾಂಕ್ಷೆಗಳನ್ನು ಪರಿಗಣಿಸಿ ನನ್ನ ವೃತ್ತಿಯ ಉನ್ನತ ಗುಣಮಟ್ಟವನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನಿಷ್ಕಳಂಕವಾಗಿ ನನ್ನನ್ನು ಅರ್ಪಿಸಿಕೊಳ್ಳುವ ಮಾರ್ಗ. ಥ್ಯಾಂಕ್ ಯು. Tell your name. Do hereby pledge that to the best of my ability I will discharge the duties of and support the President of Rotary Club Bidar and uphold the bylaws of the club. Thank you, all the very best, all of you. Say yes or no? Yeah. I want more voice. So we have to replicate the history, previous all the legacy of previous PDGs, Senanji and Meghur and all that. Thank you very much and I wish you all the very best. Please give full hearted support to the new team, a grand success. 41st district conference which is going to be held on 29th and 30th of January 2025. You all should come with the families. Okay? Make me promise now. Okay. It's a club has done excellent job last year and it's a one of the vibrant club and senior most club Bidar. So what I require from you is we have high esteem, high expectation from Bidar and especially Kalyan Zone. Kalyan Zone is in terms of strength and also contribution TRF is now standing almost in the forefront of all zones in Rotary District 3160. So I request you to make 100% PHF, whatever the members left over to become a PHF members, and similarly make 100% TRF contribution. Even if it is $100 or $50, minimum everyone should contribute. We will going to be recognizing you and felicitating you in the awards function and in the conference for all those such clubs, especially for membership also. Now it is very alarming. We are having negative growth during the year 23-24. Once again, I am requesting all the Bidar club and as well as other clubs in this zone to increase the strength, concentrate more, to increase, retain and increase the strength so that we will reach the magic figure of 3160. That is our district name 3160. We want to reach that figure. Now there was 2,800. It came down to 2,500 and odd. So we need to add nearly 800 members now. So it's very great responsibility lies on us.
So we Indians are very intelligent, I can say. You know why? You know how to utilize the optimum way. Say once, for example, we will squeeze out the paste to the last drop of it. And similarly, we use the say t-shirt. Normally, once it becomes old, what we do? We use it on a holy day. If again it's still older, we use that mopping cloth, isn't it? So we see the use of it. In America, you are now part of the 14 lakh network membership across the globe. So you should feel proud to be a Rotarian. So this, you always kindly remember it. And Interval Sisters, they are also outnumbering, doing excellent service activity. I wish the new office bearers and the team of Interval and as well as our Rotary Club also, all the very best year for them in the next year. So just I would like to tell, some of the Interval Sisters who have done president or something, I would like the Rotarians, the president secretary to invite them into the Rotary. Because as a DEA, now Rotary is giving more emphasis for DEA, that is diversity, equity and inclusion. So women should be given more prominence important. Out of 221 years, first international president was woman, Jennifer Jones, last before year. This 21 also, Orvichik is going to be woman Rotary president. So women are being given prominent role in the Rotary. So women are by intuition, they are intelligence. I told on joke, I would like to repeat once again. At the age of 5 years, boy comes to mom, mommy, I love you, he says. Then she says, okay, beta, I too love you. At the age of 15 years, boy comes, he says, mommy, I love you. Then she says, how much money you want, beta? Then at the age of 25 years, the boy comes and asks mother, she will say, who is that girl you fallen in love? Like this. So without asking any questions, he can understand. At the age of 40, his same son asked, mommy, I love you. I told you not to marry that girl. At the age of 60, the same son again asked, mommy, I love you means, so I know sign wherever you want on the papers. That is the intelligence. In Telugu, we say, who invented airplane? Right, brothers. Telephone? Graham. What about the bulb? Electric bulb? Thomas Alva Edison. So all male scientists only discovered so many things, but ladies have not done anything to them. So one poet said, those scientists who have invented all these things, for them, she gave birth to those scientists, the woman has given birth. So that is the greatness. So if a woman is educated, it's like a university. If a man is educated, only man is educated. So with this, I definitely request all the Interval Sisters to become future Rotarians also, those who are experienced senior people, and also to intensify the growth in membership, to do more and more service activities this year. And see, birth is not in our control. Death is not in our control. In between birth and death, that is called our life. Is it a chance or is it a choice? So you have to choose what you want to be. Once you are Rotarian, I assure you, there is going to be a birth reserved for you in the heaven. Why? Because Rotarians do service activity, irrespective of caste, creed, community, religion, sex, no politics, we do service activity with wholeheartedly. That's the reason why definitely our bed will be reserved in the heaven. Service is the rent we pay for living in this world. That's what our Shekhar Mehta, our past RI president told. So okay, anyway, this is too late, so I don't want to take much of your time. So I wish the Bidar Rotary Club to have a glorious, memorable
year for 2024-25. I also overwhelmed for the hospitality given by the Bidar people. Ever since I arrived here, receiving at the station, and at every moment I have looked out very much, and our AJ Ram Shetty was with me all the way for everything. Today we had incredible darshan of Narasimha Swami, which I never seen in my life, going in a water or cave and all that. Then later on we have Shiva temple darshan, and we went for Swamiji ashram, we had blessings from him. And also morning Dannur family, they give very sumptuous brunch for us, breakfast and lunch, and all other people, Hamseti and Patil, the doctor, everybody. So they are really overwhelmed, and thank you so much for your hospitality. And guests, friends and family members, my warm greetings to all of you on this occasion of installment ceremony. I thank you all for giving me this opportunity to serve as a president with the best team of directors of mine, senior Rotarians and all the members. I wish to make this year a memorable one. It is with great joy and a deep sense of responsibility that I accept the mantle of leadership of our great club, which has already completed its golden jubilee. I am indeed humbled by the confidence of my club to appoint as the president. We Rotarians, let's be an inspiration to ourselves and to others. This is a great task for all of us, and I believe that together in service, we can get inspired and thereafter inspire others around us. Dear friends, Rotary's motto is service above self. As volunteers, we have chosen to put our resources, time and talent together to serve humanity. This year's theme is the magic of Rotary. Around 1.4 million strong Rotarians can make magic for the betterment of the poor and needy. We can bring smiles to millions of downtrodden people. I would like to emphasize my year had health projects for which at least 4 mega free health checkup camps and treatment camps focusing on cardiac related issues, orthopedic disorders, ophthalmic surgeries and pediatric problems will be conducted during my tenure. I have a dream like my Rotarian Shivshankar Pakal sir, Shukmar Pakal sir, who have also dreamt of establishing Rotary School in Bidar, and our AG is also having the dream of the same. Let's all together take up this project during this year. And here I want to assure our AG sir, who asked me to take up mathematical garden project at Morarji School. Day before yesterday only you called me, no sir? Yes sir, definitely it will be inaugurated on 22nd December 2024 because it is observed as National Mathematics Day. Thank you. For community economic and development and vocational service, we are planning to take up mobile pollution under control van project, and the revenue generated from will be used for other community and vocational service projects. For water sanitation and hygiene, we are planning to install one RO plant at our district court premises where thousands of people visit daily for their personal issues. Planting of trees and several social awareness programs will also be conducted during my tenure. And also we are planning to conduct inter-club sports meet during this year. And baby cycle race, slow bike race, quiz competition, Chitra Sante, laughter night, food mela, etc. during my tenure, which may attract the citizens of Bidar to join Rotary. I would like to enhance the Rotary image through the execution of some good projects. Therefore, I hereby solicit your kind support
I want to assure you that let's make use of available resources for the execution of projects and make the world a better place for humanity. Thank you, one and all. Thank you. ಎಲ್ರಿಗೂ ನಮಸ್ಕಾರ. ಇಂದು ರೋಟರಿ ಕ್ಲಬ್ ಬೀದರ್ಗೆ ಒಂದು ವಿಶೇಷ ದಿನ. ಅದೇನೆಂದರೆ ರೋಟರಿ ಇನ್ಸ್ಟಾಲೇಷನ್ ಡೇ ಅಂತ ಪ್ರತಿ ವರ್ಷ ನಾವು ಆಚರಿಸ್ತೀವಿ. ಈ ದಿವಸ ಎಲ್ಲ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮ ಇರ್ತದೆ. ರೋಟರಿ ಸಂಸ್ಥೆ ಒಂದು ಸಮಾಜ ಸೇವೆ ಮಾಡುವಂಥ ಸಂಸ್ಥೆ. 1903ರಿಂದ ಸ್ಥಾಪಿತಗೊಂಡ ಈ ಸಂಸ್ಥೆಯು ಇಲ್ಲಿವರೆಗೆ 114 ವರ್ಷ ಆಯಿತು. ಇಲ್ಲಿವರೆಗೆ ಸಮಾಜ ಸೇವೆ ಮಾಡ್ತಾ ತಂದೇ ಒಂದು ಛಾಪು ಮೂಡಿಸಿದೆ ಸಮಾಜದಲ್ಲಿ. ಅದಲ್ಲದೆ ವಿಶ್ವದಲ್ಲಿ ಸುಮಾರು 200 ದೇಶಕ್ಕಿಂತ ಜಾಸ್ತಿ ದೇಶಗಳಲ್ಲಿ ಈ ಸಂಸ್ಥೆ ಹೊಂದಿದೆ. ಸಾಕಷ್ಟು ಜನರಿಗೆ ರೋಟರಿ ಅಂದರೆ ಏನೋ ಒಂಥರ ಕನ್ಫ್ಯೂಷನ್ ಇರ್ತದೆ. ಅಂಥದ್ದೇನಿಲ್ಲ. ಇದಿರೋದು ಕೇವಲ ಇದರ ಉದ್ದೇಶ ಗೆಳೆತನ, ಸಹಬಾಳ್ವೆ ಹಾಗೂ ಸೇವೆ, ಸಮಾಜ ಸೇವೆ 3ನೇ ಧ್ಯೇಯ ಇದೆ. ಇದರಲ್ಲಿ ನಮ್ಗೆ ಮೇಜರ್ ಇರೋದು ಫಸ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಗೆಳೆತನ, ಫ್ರೆಂಡ್ಶಿಪ್, ಫೆಲೋಶಿಪ್ ಆ್ಯಂಡ್ ಸರ್ವಿಸ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮೆಲ್ಲ ಫ್ರೆಂಡ್ಸ್ದು ನಾನು ಸೀಕ್ ಮಾಡ್ತೀನಿ ಅಂದ್ರೆ ಅರ್ಜ್ ಮಾಡ್ತೀನಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ದಿನ ನಮ್ಮೆಲ್ಲರಿಗೂ ಒಂದು ಹಬ್ಬದ ದಿನ. ವರ್ಷಕ್ಕೊಂದು ಬರೋದು ಈ ಹಬ್ಬಕ್ಕೆ ನಾವು ಅತಿ ವಿಜೃಂಭಣೆಯಿಂದ ಆಚರಿಸ್ತೀವಿ ಯಾವಾಗಲೂ. ಈ ವರ್ಷ ನನಗೆ ಎಲ್ಲರೂ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ದೆಲ್ಲ ಕ್ಲಬ್ಬಿಂದು, ಆಮೇಲೆ ಕಲ್ಯಾಣ್ ಝೋನ್ ಅಂತೀವಿ ನಾವು, ಸುಮಾರು 9 ಕ್ಲಬ್ ಸೇರಿ ಕಲ್ಯಾಣ್ ಝೋನ್ ಅಂತೀವಿ. ಕಲ್ಯಾಣ್ ಝೋನ್ ಎಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಅದಲ್ಲದೆ ನಾನು ನನ್ನ ಕ್ಲಬ್ನ ಎಲ್ಲ ಸದಸ್ಯರಿಗೆ, ಹಿರಿಯ ಸದಸ್ಯರಿಗೆ, ಬೋರ್ಡ್ ಆಫ್ ಡೈರೆಕ್ಟರ್ಗಳಿಗೆ, ನನ್ನ ಸೆಕ್ರೆಟರಿಗೆ ಧನ್ಯವಾದನ ಅರ್ಪಿಸ್ತೀನಿ. ಅವರೆಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟು ಪ್ರೆಸಿಡೆಂಟ್ ಅಂತೇಳಿ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿದ್ದಾರೆ. ನನ್ನ ಅವಧಿ ಬಂದು 1 ವರ್ಷ ಇರ್ತದೆ. ನನ್ನ ಕಾರ್ಯಕಾಲದಲ್ಲಿ ನನಗೆ ಸೆಕ್ರೆಟರಿಯಾಗಿ ರೋಟೇರಿಯನ್ ಕೃಪಾ ಸಿಂಧು ಪಾಟೀಲ್ ಇದ್ದಾರೆ. ಟ್ರೆಸರರ್ ಆಗಿ ನನ್ನದೇ ಆತ್ಮೀಯ ಗೆಳೆಯರಾದ ಅನಿಲ್ ಕುಮಾರ್ ಮಸೂದಿ ಇದ್ದಾರೆ. ಅದಲ್ಲದೆ ಸುಮಾರು 25 ಪದಾಧಿಕಾರಿಗಳಿದ್ದಾರೆ. ವಿವಿಧ ಹುದ್ದೆಗಳನ್ನು ಅವ್ರಿಗೆ ನಾವು ನೇಮಿಸಿದ್ದೀವಿ. ಅವ್ರಿಗೆ ಆದ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದೀವಿ. ಅವ್ರಿಗೆ ಇಂಥ ಸೇವೆ ಮಾಡೋಕ್ಕೆ ಅವಕಾಶ ಮತ್ತೆ ಸಿಗೋದ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ರಿಕ್ವೆಸ್ಟ್ ಏನು ಮಾಡಿದ್ದೀವಿ ಅಂತಂದರೆ, ಸಮಾಜಕ್ಕೆ ಆಗುವಂಥ ಅನುಕೂಲಗಳನ್ನು ಗುರುತಿಸಿ ತಮಗೇನು ಹೆಡ್ ಕೊಟ್ಟಿದ್ದೀವಿ ಪೋರ್ಟ್ಫೋಲಿಯೋ, ಆ ಹೆಡ್ನಲ್ಲಿ ಒಂದು ಯೋಜನೆಯನ್ನು ಪ್ರಾಜೆಕ್ಟ್ ಮಾಡ್ಬೇಕಂತೇಳಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಎಲ್ಲರೂ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನನಗೆ ಈ ವಿಶ್ವಾಸವಿಟ್ಟು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಕುಟುಂಬ, ನನ್ನ ಗೆಳೆಯರು, ನನ್ನ ರೋಟರಿ ಪರಿವಾರಕ್ಕೂ ಹಾಗೂ ಸಮಸ್ತ ಬೀದರ್ ನಾಗರಿಕರಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಈ ಮೂಲಕ ನಾನು ಫಸ್ಟ್ ಧನ್ಯವಾದ ಹೇಳಬೇಕಾಗಿದ್ದು ನನ್ನ ಆತ್ಮೀಯ ಗೆಳೆಯ ರೋಟೇರಿಯನ್ ಚಂದ್ರಕಾಂತ್ ಕಡಾದಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಅಂತೀವಿ. ಅವ್ರದ್ದು ಕಾರ್ಯಕಾಲ ಮುಗಿದ ಮೇಲೆ ನಾನು ಈಗ ಅಧ್ಯಕ್ಷನಾಗಿದ್ದೀನಿ. ಅವರ ಅಧ್ಯಕ್ಷತೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಆ ಪೀರಿಯಡ್ ನನಗೆ ತುಂಬ ಖುಷಿ ಕೊಟ್ಟಿದೆ. ಅದಲ್ಲದೆ ಈ ವರ್ಷವೂ ಅವರು ನನಗೆ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಗಿ ಒಳ್ಳೆ ಗೈಡ್ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾನು ಒಳ್ಳೆ ಸೇವೆ ಸಮಾಜಕ್ಕೆ ನೀಡ್ತೀನಿ ಅಂತ ಹೇಳ್ಬಿಟ್ಟು ವಿಶ್ವಾಸದಿಂದ ಹೇಳ್ತೀನಿ. ಜೈ ರೋಟರಿ. ಥ್ಯಾಂಕ್ ಯು. ಸಿರಿಗನ್ನಡಂ ಗೆಲ್ಗೆ ಸೇವೆಯ ಕೊನೆಯ ಮತ್ತು ಮೊದಲ ಧ್ಯೇಯವಾಗಿಟ್ಟುಕೊಂಡು ಇವತ್ತು ರೋಟರಿ ಸಂಸ್ಥೆ ಇಡೀ ಜಗತ್ತಿನಾದ್ಯಂತ ಅತಿ ಹೆಚ್ಚು ಸದಸ್ಯರುಳ್ಳಂಥ ಸಂಸ್ಥೆ. ಅದು ಜನಪರ ಮತ್ತು ಜೀವಪರ ಕಾಳಜಿಯುವಂತಹ ಸಂಸ್ಥೆ. ಅದು ಬೀದರ್ನಲ್ಲೂ ಸಹ ಸುಮಾರು 52 ವರ್ಷಗಳಿಂದ ರೋಟರಿ ಕ್ಲಬ್ ಸಂಸ್ಥೆ ಇಲ್ಲಿ ಕಾರ್ಯಗಳನ್ನು ತಂದೆ ಆದ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ. ನಾನು ಆರಂಭದಲ್ಲಿ ಈ ಸಲದ ನಮ್ಮ ರೋಟರಿ ಕ್ಲಬ್ನ ಅಂದರೆ 2024ನೇ ಸಾಲಿನ ರೋಟರಿ ಕ್ಲಬ್ನ ಮಾನ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಆತ್ಮೀಯ ಸ್ನೇಹಿತ ಸೋಮಶೇಖರ್ ಪಾಟೀಲ್ ರವರಿಗೂ, ಕಾರ್ಯದರ್ಶಿಗಳಂತ ಕೃಪಾ ಸಿಂಧು ಪಾಟೀಲ್ ಅವರಿಗೂ, ಜೊತೆಗೆ ಕೋಶಾಧ್ಯಕ್ಷ ಅಂತ ಅನಿಲ್ ಮಸೂದಿ ಅವರಿಗೆ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡಿಗರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ರೋಟರಿ ಕ್ಲಬ್ ಬೀದರ್ನಲ್ಲಿ ತಂದೆಯಾದ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ. ಉದಾಹರಣೆಗಾಗಿ ಈಗಾಗಲೇ ಬೀದರ್ ನೋಡಬೇಕು ಒಂದು ರೋಟರಿ ವೃತ್ತವನ್ನು ನಾವು ನೋಡ್ತೀವಿ. ಬ್ರೀಮ್ಸ್ ಕಾಲೇಜಿಗೆ ಹೋದರೆ ನಮ್ಮದೇ ಆದಂಥ ಒಂದು ವಾಟರ್ ಫಿಲ್ಟರ್ನ ಭಾಳ ದೊಡ್ಡದಾಗಿ ಕುಡಿಸಿದ್ವಿ. ಅನೇಕ ಶಾಲೆಗಳನ್ನು ದತ್ತು ತೆಗೆದುಕೊಂಡಿದೆ. ಜೊತೆಗೇ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬೈಸಿಕಲ್ ಕೊಟ್ಟಿದ್ದಿರ್ಬೋದು, ಪುಸ್ತಕಗಳು ಕೊಟ್ಟಿದ್ದಿರ್ಬೋದು. ಈ ಥರ ಹಲವಾರು ಯೋಜನೆಗಳನ್ನು ರೋಟರಿ ಸಂಸ್ಥೆ ಹಾಕೊಂಡು ಕೆಲಸಗಳನ್ನು ಮಾಡ್ತಾ ಇದೆ. ಈ ಸಾರಿ ಬಹಳ ಕ್ರಿಯಾಶೀಲ ವ್ಯಕ್ತಿತ್ವದ ಇಬ್ಬರು ನಮ್ಮ ಸ್ನೇಹಿತರು ಸೋಮಶೇಖರ್ ಪಾಟೀಲ್ ಅವರು ಮತ್ತು ಕೃಪಾ ಸಿಂಧು ಪಾಟೀಲ್ರು ಈ ಸಲ ರೋಟರಿ ಸಂಸ್ಥೆಗೆ 1 ವರ್ಷದ ಕಾಲ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ. ಬರುವ ದಿನಗಳಲ್ಲಿ ಬಹಳ ಕ್ರಿಯಾಶೀಲವಾಗಿ ಬೀದರ್ ನಗರದಂತ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲು ಈಗಾಗಲೇ ಅನೇಕ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಯೋಚನೆ ಅವರಲ್ಲಿದೆ. ಒಟ್ಟಾರೆಯಾಗಿ ಇಡೀ ನಮ್ಮ ತಂಡ ಅವರಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡುವುದರೊಂದಿಗೆ ರೋಟರಿ ಕ್ಲಬ್ ಬೀದರ್ನಲ್ಲಿ ತಂದೆಯಾದ ರೀತಿಯಲ್ಲಿ ಬಹಳ ವೈವಿಧ್ಯಮಯ ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಬ್ಬರಿಗೂ ನೂತನ ಪದಕಗಳಿಗೂ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾರ್ದಿಕವಾದ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು.